ಮುಂದಿನ ರಾಶಿ ವೃಷಭ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ, ಅವರಿಗೆ ಸಂಬಂಧಪಟ್ಟಂತ ಪರಿಹಾರಗಳ ಬಗ್ಗೆ ಬಹಳ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ. ಗುರು ಜನ್ಮಕ್ಕೆ ಬರ್ತಾನೆ, ಬಹಳ ಈ ಹಿಂದೇನು ಸಮಸ್ಯೆಗಳು ಭಾಳಷ್ಟು ವೃಷಭ ರಾಶಿಯವರಿಗೆ ಇರುವಂಥದ್ದು, ಮದುವೆಗಳು ಆಗ್ತಾ ಇರೋದಿಲ್ಲ, ಕೆಲವರಿಗೆ ಸಾಲ ವಿಚಾರ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಒಂದು ಶುಭವಾದಂಥ ಸುದ್ದಿನೇ ಅಂತ ಹೇಳ್ಬೋದು. ಯಾಕಂದರೆ ರಾಹು 11ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಗುರು ಜನ್ಮದಲ್ಲಿ ಬರ್ತಾನೆ. ಹಾಗಿದ್ದರೆ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಈ 2024 ಅಂತ ನಾವು ನೋಡಿದಾಗ ನೋಡಿ, ಇವರಿಗೆ ಅನಾವಶ್ಯಕದ ಪ್ರಾರಂಭದಲ್ಲಿ ಅನಾವಶ್ಯಕವಾದಂಥ ಖರ್ಚುಗಳು ಹೆಚ್ಚಾಗುತ್ತೆ. ಅಂದರೆ ಎಲ್ಲಿವರೆಗೂ ಮೇ ತಿಂಗಳವರೆಗೂ ಇದು ಸಮಸ್ಯೆ ಇರುತ್ತೆ. ಅಕಸ್ಮಾತ್ ಏನಾದರೂ ಸಾಲಕ್ಕೂ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಸಾಲ ಮಾಡೋಕ್ಕೆ ಹೋಗ್ಬೇಡಿ, ಸಂದರ್ಭಗಳು ಜಾಸ್ತಿ ಬರ್ತಾ ಇರುತ್ತೆ, ಎಚ್ಚರಿಕೆ ವಹಿಸಬೇಕು. ಮತ್ತು ಕೆಲವೊಂದು ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ. ಮತ್ತು ಮೇ 1ರ ನಂತರ, ನಾನು ಆಗಲೇ ಹೇಳಿದ್ನಲ್ಲ, ಮೇ 1ರ ನಂತರ ಈ ಮೇಷರಾಶಿಯಿಂದ ವೃಷಭ ರಾಶಿಗೆ ಏನು ಗುರು ಬದಲಾವಣೆ ಆಗುತ್ತೆ, ಆಗ ಈ ಸಮಸ್ಯೆಗಳು ಸಾಲ ಅಥವಾ ಹಣದ ಅಭಾವ, ಕೆಲಸ ಕಾರ್ಯಗಳು ವಿಳಂಬ, ಇಂಥವೆಲ್ಲವೂ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸ್ವಲ್ಪ ಏನೋ ಕೆಲಸಗಳು ಕಾರ್ಯಗಳು ಚೆನ್ನಾಗಾಗುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ, ಕೆಲಸಗಳು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ, ಆದರೆ ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ. ನೀವು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಶನಿ ಇರೋದರಿಂದ, ಜನ್ಮದಲ್ಲಿ ಗುರು ಇರುವುದರಿಂದ ಏಪ್ರಿಲ್ ನಂತರ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಬದಲಾವಣೆಗಳು ಆಗುವಂಥದ್ದು ಇರುತ್ತೆ. ಕೆಲವರು ಮದುವೆ ಆಗಿರೋದಿಲ್ಲ, ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಒಳ್ಳೊಳ್ಳೆ ಕಡೆ ಸಂಬಂಧ ಸಿಕ್ಕುವಂಥದ್ದು ಇರುತ್ತೆ. ಎಷ್ಟೋ ಏಜ್ ಆಗಿಬಿಟ್ಟಿರುತ್ತೆ ಕೆಲವರಿಗೆ. ಮದುವೆ ಅಂತೂ ಬಹಳ ವಿಳಂಬ. ರೋಹಿಣಿ ನಕ್ಷತ್ರ ಮತ್ತು ಅದರ ಜೊತೆಗೆ ಕೃತಿಕಾ ನಕ್ಷತ್ರ 2, 3 ಪಾದದವರಾಗ್ಬೋದು, ಮೃಗಶಿರ 1, 2ನೇ ಪಾದದವರಿಗೆ ವಿವಾಹದ ವಿಚಾರದಲ್ಲಿ ಏನೋ ಸಮಸ್ಯೆ ಇದ್ದರೆ ವಿವಾಹದ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ಇನ್ನು 11ರಲ್ಲಿ ರಾಹು ಇರೋದ್ರಿಂದ ವಿದೇಶ ಪ್ರಯಾಣ, ನೋಡಿ ವಿದೇಶಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇರುವಂಥವ್ರು ಕೆಲಸದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ವಿದೇಶದಲ್ಲಿ ಒಂದು ಕೆಲಸದಲ್ಲಿ ಯಾವ ರೀತಿ ಅನುಕೂಲ ಆಗುತ್ತಾ ಅಲ್ಲಿ ಸ್ಕೂಲು ಕಾಲೇಜು ವಿಚಾರದಲ್ಲಿ ಸಂಬಂಧ ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತೆ ಪರಿಹಾರ ಅಂತ ಬಂದಾಗ ಈ ರಾಹುಕೇತುಗಳು ಬದಲಾವಣೆಯಿಂದನೂ ಕೆಲವೊಂದು ವೃಷಭ ರಾಶಿಯವರಿಗೆ ಸಮಸ್ಯೆಗಳು ಉಂಟಾಗುತ್ತೆ, ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಪುಣ್ಯಕ್ಷೇತ್ರ ದರ್ಶನ, ಯಾಕಂದರೆ ಕೇತುವಿಂದ ಪುಣ್ಯಕ್ಷೇತ್ರ ದರ್ಶನದಿಂದ ಹೆಚ್ಚು ಖರ್ಚುಗಳಾಗುವಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗಂತೂ ಚಂಚಲ ಮನಸ್ಥಿತಿ ಉಂಟಾಗುತ್ತೆ, ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಪರಿಹಾರಗಳು ಅಂತ ಬಂದಾಗ ವೃಷಭ ರಾಶಿಯವರಿಗೆ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಆದಷ್ಟು ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಯಾಕಂದರೆ ವೃಷಭ ರಾಶಿಗೆ ನಾವು ಪಂಚಮ ಸ್ಥಾನದಲ್ಲಿ ಕೇತುವಿನ ಪ್ರಭಾವ ಇರೋದ್ರಿಂದ ಮಕ್ಕಳಲ್ಲಿ ಚಂಚಲತೆ ಜಾಸ್ತಿ ಇರುತ್ತೆ. ಹಾಗಾಗಿ ಹೆಚ್ಚು ಗಣಪತಿ ಆರಾಧನೆ, ಸಂಕಷ್ಟಾರ ಚತುರ್ಥಿ ದಿವಸ ಹೋಗಿ ಅರ್ಚನೆ ಪೂಜಾದಿಗಳನ್ನು ಮಾಡಬೇಕು. ಇನ್ನು ಗುರು ಜನ್ಮಾಪಿ ಗುರು ಅಂತ ಹೇಳ್ತೀವಿ. ಗುರುವಿನ ಫಲ ಅಲ್ಲಿ ಸಂಪೂರ್ಣ ಫಲ ಕೊಡೋದಿಲ್ಲ. ಹಾಗಾಗಿ ಗುರು ದೇವಸ್ಥಾನಗಳು ರಾಘವೇಂದ್ರ ಆಗ್ಬೋದು, ದಕ್ಷಿಣಮೂರ್ತಿ ಆರಾಧನೆ ಮಾಡಿಕೊಳ್ಳುವಂಥದ್ದು, ಅಷ್ಟಮಿ ತಿಥಿ ದಿವಸ ದಕ್ಷಿಣಮೂರ್ತಿ ದರ್ಶನ ಮಾಡಿದ್ರೆ ಎಷ್ಟೋ ಫಲಗಳು ಲಭ್ಯ ಆಗಲಿಕ್ಕೆ ಸಾಧ್ಯ ಇರುತ್ತೆ.